32nd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ KLM ಅಂಡ್ PQ ಆರ್ ದ ಆರ್ಕ್ಸ್ ಆಫ್ ದ ಕಾನ್ಸೆಂಟ್ರಿಕ್ ಸರ್ಕಲ್ ವಿತ್ ಸೆಂಟರ್ O. ಓಕೆ, ಇದು ಸೆಂಟರ್ O ಅಂತೆ. ಓಕೆ, KLM ಅನ್ನೋದು ಒಂದು ಆರ್ಕ್, ಆಮೇಲೆ PQR ಅನ್ನೋದು ಒಂದು ಆರ್ಕ್. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, KO ಪರ್ಪೆಂಡಿಕ್ಯುಲರ್ ಟು OM ಅಂದ್ರೆ KO ಮತ್ತೆ OM ಇವರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಅಂತ, 90 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ROP ಬಂದ್ಬಿಟ್ಟು 45 ಡಿಗ್ರಿ, ಈ ಆಂಗಲ್ 45 ಡಿಗ್ರಿ. ದ ರೇಷಿಯೋ ಆಫ್ ಆರ್ಕ್ ಲೆಂತ್ ಆಫ್ KLM ಅಂಡ್ PQR ಈಸ್ 4:1. ಸೊ ಅವ್ರು ಕೊಟ್ಟಿರೋದು ನೋಡ್ರಿ. ಓಕೆ, ಆರ್ಕ್ ಲೆಂತ್, ಓಕೆ, ಆರ್ಕ್ ಲೆಂತ್ KLM divided by arc length PQR ಬಂದ್ಬಿಟ್ಟು ರೇಷಿಯೋ ಏನಿದೆ ಅಂತೆ 4:1 ಅಂದ್ರೆ ಏನಂತ ಬರ್ತೀವಿ ನಾವು, 4/1 ಅಂತ ಬರೀತೀವಿ. ಓಕೆ, ಈಗ ಅವ್ರು ಏನ್ ಕೇಳ್ತಾ ಇದಾರೆ, ಫೈಂಡ್ ದ ರೇಷಿಯೋ ಆಫ್ ರೇಡಿಯೈ ಆಫ್ ದ ಆರ್ಕ್ಸ್ PQR ಅಂಡ್ KLM. ಓಕೆ, ಸೊ ಅವ್ರು ಏನ್ ಕೇಳ್ತಾರೆ, ರೇಷಿಯೋ ಆಫ್ ರೇಡಿಯೈ ಆಫ್ ದ ಆರ್ಕ್ಸ್ PQR ಅಂಡ್ KLM ಕೇಳ್ತಾ ಇದ್ದಾರೆ. ಸೊ ಈಗ ನಾನೇನ್ ಮಾಡ್ತೀನಿ, ಓಕೆ, ಇಲ್ಲಿ ಬರ್ಕೊಂತೀನಿ. ಲೆಟ್ PQR ಆರ್ಕ್ ರೇಡಿಯೈ ಬಂದ್ಬಿಟ್ಟು ಅದನ್ನ ನಾನು R2 ಅಂತ ತಗೊಂತೀನಿ. ಓಕೆ, ಲೆಟ್ KLM ಆರ್ಕ್ ರೇಡಿಯೈ ಬಂದ್ಬಿಟ್ಟು ಬಿ R1 ಅಂತ ತಗೊಂತೀನಿ. ಓಕೆ, ಸೊ ಈಗ ನೋಡ್ರಿ, ನಾನು ಚಿಕ್ಕದಿರೋದನ್ನ ರೇಡಿಯಸ್ R2 ಅಂತ ತಗೊಂಡಿದ್ದೀನಿ. ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದ್ರದ್ದು R2 ಅಂತ ತಗೊಂತೀನಿ, ಇದ್ರ ರೇಡಿಯಸ್ R1 ಅಂತ ತಗೊಂತೀನಿ. ಓಕೆ, ಈಗ ಆರ್ಕ್ ಲೆಂತ್ KLM ಆರ್ಕ್ ಲೆಂತ್ ಫಾರ್ಮ್ ಏನು, ಲೆಂತ್ ಆಫ್ ದ ಆರ್ಕ್ ಫಾರ್ಮ್ ಏನು ನಮ್ಗೆ ಆಲ್ರೆಡಿ ಏನ್ ಗೊತ್ತು, θ/360 ಇಂಟು 2πr ಅಂತ ಗೊತ್ತು, ಹೋಲ್ ಡಿವೈಡೆಡ್ ಬೈ ಇದ್ರದ್ದು ಕೂಡ ಫಾರ್ಮ್ ಏನು, ಆರ್ಕ್ ಲೆಂತ್ θ/360 ಇಂಟು 2πr. ಬಟ್ KLM ಗೆ ರೇಡಿಯೈ ಏನ್ ತಗೊಂಡಿ ನಾನು, KLM ಗೆ ರೇಡಿಯೈ R1 ಅಂತ ತಗೊಂಡಿನಿ. ಸೊ ಇಲ್ಲಿ R1 ಅಂತ ಬರಿತೀನಿ. ಓಕೆ, PQR ಗೆ ರೇಡಿಯೈ ಏನ್ ತಗೊಂಡಿನಿ, 2 ಅಂತ ತಗೊಂಡಿನಿ. ಸೊ ಅದಕ್ಕೆ ಇಲ್ಲಿ ಏನ್ ಬರಿತೀನಿ, 2 ಅಂತ ತಗೊಂತೀನಿ PQR ಗೆ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಈಗ 2π ಕ್ಯಾನ್ಸಲ್, ಯಾಕಂದ್ರೆ ಪೈ ವ್ಯಾಲ್ಯೂ ಸೇಮ್ ಇರುತ್ತೆ, 2 ಕ್ಯಾನ್ಸಲ್, ಆಮೇಲೆ ಈ 360 ಕ್ಯಾನ್ಸಲ್ ಆಯ್ತು. ಸೊ ಈಗ ನೀವು ನೋಡಿದ್ರೆ ಇದ್ರ ಆಂಗಲ್ ಏನು, KLMದು ಸೆಕ್ಟರ್ ಆಂಗಲ್ ಏನಿದೆ KLM. ಓಕೆ, ಇದು ಟೋಟಲ್ ಸೆಕ್ಟರ್ದು ಆಂಗಲ್ ಬಂದ್ಬಿಟ್ಟು ಏನಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಏನ್ ತಗೋಬೇಕು, ಇದು 4/1 ಅನ್ಕೊಂಡ್ಮೇಲೆ. ಓಕೆ, ಸೊ ಇದನ್ನ ಬೇಕಾದ್ರೆ ನೀವು ತಗೊಳ್ರಿ, ಇದನ್ನ θ1 ತಗೊಳ್ರಿ, ಇದನ್ನ θ2 ತಗೊಳ್ರಿ. θ1 ಏನು 90 ಡಿಗ್ರಿ. ಓಕೆ, KLM ಗೆ 90 ಡಿಗ್ರಿ. θ2 PQR ಗೆ ರೇಡಿಯಸ್ ಆಂಗಲ್ ಎಷ್ಟಿದೆ ನೋಡ್ರಿ, PQR ಗೆ ಆಂಗಲ್ ಎಷ್ಟಿದೆ, 45 ಡಿಗ್ರಿ ಇದೆ. ಸೊ θ2 ಬಂದ್ಬಿಟ್ಟು 45 is equal to 4/1. ಓಕೆ, ಸೊ ಇಲ್ಲಿ 90 ಇಂಟು R1, ಇಲ್ಲಿ 45 ಇಂಟು R2 ಕ್ಯಾನ್ಸಲ್ ಮಾಡಿದ್ರೆ 45 1 ಜಾ 45 2 ಜಾ. ಸೊ ಏನಾಯ್ತು, ಈಗ R1/R2 is equal to 4. ಈಗ ನೀವೇ ನೋಡ್ರಿ, ಇದು ಇಂಟು 2 ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ 2 ಆಗುತ್ತೆ. ಸೊ ಏನಾಯ್ತು, 2 1 ಜಾ 2 2 ಜಾ. ಸೊ R1/R2 is equal to 2/1. ಓಕೆ, ಬಟ್ ಅಲ್ಲಿ ಕೇಳ್ತಿರೋದು ನೋಡ್ರಿ, ಅವ್ರು ಏನ್ ಕೇಳಿದ್ದಾರೆ, ರೇಷಿಯೋ ಆಫ್ ರೇಡಿಯೈ ಆಫ್ ದ ಆರ್ಕ್ PQR ಅಂಡ್ KLM. ಓಕೆ, ಸೊ ಫಸ್ಟ್ PQR ಆಮೇಲೆ KLM. ಓಕೆ, PQR ಅಂದ್ರೆ ರೇಡಿಯೈ ಏನ್ ತಗೊಂಡಿ ನಾನು, PQR ಗೆ ರೇಡಿಯೈ R2 ತಗೊಂಡಿದ್ದೀನಿ. ಸೊ ಬೇಕಿದ್ರೆ ಇಲ್ಲಿ ಬರಿತೀನಿ, PQR ರೇಡಿಯಸ್ ಈಸ್ ಟು KLM ರೇಡಿಯಸ್ ಅವ್ರು ಕೇಳಿದ್ದು. ಓಕೆ, KLM ರೇಡಿಯಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೀವೇ ನೋಡ್ರಿ. ಓಕೆ, PQ ಇದು R1/R2, R2/R1 ಏನಾಗುತ್ತೆ ಹೇಳ್ರಿ, R2/R1 ಬಂದ್ಬಿಟ್ಟು 1/2 ಆಗುತ್ತೆ. ಕರೆಕ್ಟಾ, ಈಗ ನೀವೇ ನೋಡ್ರಿ, R1/R2 2/1 ಆದ್ರೆ R2/R1 ಏನಾಗುತ್ತೆ, 1/2 ಆಗುತ್ತೆ. ಸೊ ಈಗ PQR ರೇಡಿಯಸ್ ಏನು, R2 ಇಷ್ಟು KLM ರೇಡಿಯಸ್ ಏನು, R1. ಸೊ ಆನ್ಸರ್ ಏನಾಗುತ್ತೆ, 1:2 ಆಗುತ್ತೆ. ಸೊ ನೀವು PQR ರೇಡಿಯಸ್ ಇಷ್ಟು KLM ರೇಡಿಯಸ್ ಬಂದ್ಬಿಟ್ಟು ಆನ್ಸರ್ 1:2 ಆಗುತ್ತೆ. ಓಕೆನಾ, ಸೊ ಇದು ಫಸ್ಟ್ ಆನ್ಸರ್. ಸೊ ಇದ್ರ ಆನ್ಸರ್ ಬಂದ್ಬಿಟ್ಟು 1:2 ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೊಡಿದ್ರಿ, ಇಫ್ OM is equal to 7 cm. ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ.
ಸೊ ಈಗ ನನಗೆ ಏನು ಬಂದಿದೆ ಒಂದು ಆನ್ಸರ್ ಏನು ಬಂದಿದೆ ನೋಡ್ರಿ ರೇಷಿಯೋ R2/R1 is equal to 1/2. ಸೊ ಏನು ಬಂದಿದೆ R2/R1 1/2 ಅಂತ ಬಂದಿದೆ. ಓಕೆ ಕರೆಕ್ಟಾ? ಸೊ ಇದು ರೇಷಿಯೋ ಬಂದಿದೆ. ಈಗ ಇದನ್ನು ಓಕೆ. ಈಗ ನಾನೇನು ಮಾಡ್ತೀನಿ ಇದನ್ನ ಎರೇಸ್ ಮಾಡ್ತೀನಿ. ಈಗ ನೀವೇ ನೋಡ್ರಿ OM 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. OM ಅಂದ್ರೆ ಏನು ನಥಿಂಗ್ ಬಟ್ R1. ಸೊ ಈಗ ನನಗೇನು ಗೊತ್ತು R1 ವ್ಯಾಲ್ಯೂ 7 ಸೆಂಟಿಮೀಟರ್ ಅಂತ ಗೊತ್ತು. R1 ಅಂದ್ರೆ ನಥಿಂಗ್ ಬಟ್ OM. ಅವಾಗ R2 ಏನಾಗುತ್ತೆ ಚೆಕ್ ಮಾಡ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. R2 ಡಿವೈಡೆಡ್ ಬೈ R1 ವ್ಯಾಲ್ಯೂ ಏನು 7 ಇಸ್ ಈಕ್ವಲ್ ಟು 1/2. ಸೊ ಅವಾಗ ಏನಾಗುತ್ತೆ R2 ಇಸ್ ಈಕ್ವಲ್ ಟು ಈ ಡಿವೈಡ್ ಬೈ 7 ಆ ಕಡೆ ಹೋದ್ರೆ ಇಂಟು 7 ಆಗುತ್ತೆ. 7/2 7/2 ಅಂದ್ರೆ ನಥಿಂಗ್ ಬಟ್ ಏನಾಗುತ್ತೆ 3.5 ಸೆಂಟಿಮೀಟರ್ ಆಗುತ್ತೆ. ಸೊ ನೀವು ಐದರ್ 7/2 ಆದ್ರೂ ಬರೀರಿ ಇಲ್ಲ 3.5 ಆದ್ರೂ ಬರೀರಿ. ಓಕೆ ಎರಡು ಕರೆಕ್ಟ್. ಓಕೆ ಸೊ ಈಗ ನಾವೇನ್ ಕಂಡಿಬೇಕು ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್ OPR. ನೋಡ್ರಿ ಈ ಸೆಕ್ಟರ್ದು ಏರಿಯಾ ಕಂಡಿಡ್ಬೇಕು. OPRದು ಸೆಕ್ಟರ್ದು ಏರಿಯಾ ಕಂಡಿಡ್ಬೇಕು. ಸೊ ಈ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಏರಿಯಾ ಆಫ್ ಸೆಕ್ಟರ್ OPR ಇಸ್ ಈಕ್ವಲ್ ಟು ಏನು ಫಾರ್ಮುಲಾ θ/360 ಇಂಟು πr². ಇಲ್ಲಿ ರೇಡಿಯಸ್ ಯಾವ್ದು ತಗೋಬೇಕು ನಾನು PQR ಅಂತಂದ್ರೆ ನಥಿಂಗ್ ಬಟ್ R2 ತಗೋಬೇಕು. R2² ಆಗುತ್ತೆ. ಈಗ θ ವ್ಯಾಲ್ಯೂ ಏನು 45 ಡಿವೈಡೆಡ್ ಬೈ 360, π ವ್ಯಾಲ್ಯೂ 22/7. R2 ಏನು ಐದರ್ 3.5 ತಗೋಬಹುದು, 7/2 7/2 ತಗೋತೀನಿ. ಸೊ ದಟ್ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. 7/2 ಇಂಟು ಇದನ್ನ ಎರೇಸ್ ಮಾಡ್ತೀನಿ. 7/2 ಇಂಟು 7/2 ಏನಾಯ್ತು ಇವಾಗ? ಈಗ 2 1 ಜಾ 2 11 ಜಾ ಈ 7 ಕ್ಯಾನ್ಸಲ್ ಆಯ್ತು. ಓಕೆ 5 9 ಜಾ ಓಕೆ ಇಲ್ಲಾಂದ್ರೆ ನೀವು ಬಿಟ್ರೆ 9 5 ಜಾ 9 40 ಜಾ 5 1 ಜಾ 5 8 ಜಾ. ಸೊ ಏನಾಯ್ತು ಇದು? ಇನ್ನು ಉಳಿದಿದ್ದೇನು 11 7 ಜಾ 77 8 2 ಜಾ 16. ಸೊ 77/16. ಸೊ 77 ನ 16 ಇಂದ ಡಿವೈಡ್ ಮಾಡಬೇಕು. 16 ಇಂದ ಡಿವೈಡ್ ಮಾಡಿದ್ರೆ ಏನೇನಾಗುತ್ತೆ ನೋಡ್ರಿ. ಓಕೆ 16 4 ಜಾ 68 ಕರೆಕ್ಟಾ? 16 4 ಜಾ 68 ಆಗುತ್ತೆ. ಓಕೆ ಸೊ ಸಾರಿ 16 4 ಜಾ 64 ಆಗುತ್ತೆ. 16 4 ಜಾ 64 ಆಗುತ್ತೆ. ಸೊ ಎಷ್ಟು ಉಳಿಯುತ್ತೆ ನೋಡ್ರಿ, 7 ಅಲ್ಲಿ 4 ಹೋದ್ರೆ 3, 7 ಅಲ್ಲಿ 6 ಹೋದ್ರೆ 1. ಓಕೆ 0 ತಗೊಂತೀವಿ. ಓಕೆ ಈಗ ನೀವು ನೋಡಿದ್ರೆ 16 6 ಜಾ 96, 16 7 ಜಾ ನೋಡೋಣ. 16 7 ಏನಾಗುತ್ತೆ 7 6 ಜಾ 42, 7 1 ಜಾ 7 7 + 4 11 ಆಗುತ್ತೆ. ಓಕೆ ಸೊ ನೀವು 8 ತಗೋಬಹುದು. 16 8 ಜಾ ತಗೋಬಹುದು. ಓಕೆ 16 8 ಜಾ ಓಕೆ 8 6 ಜಾ 48, 4 ಕ್ಯಾರಿ 8 1 ಜಾ 8 + 4 12 128 ಆಗುತ್ತೆ. ಸೊ ಎಷ್ಟು ಉಳಿತು? ಸೊ 2 ಉಳಿತು. 0.0 ಮತ್ತೆ 16 1 ಜಾ 16. ಓಕೆ 20 ಅಲ್ಲಿ 16 ಹೋದ್ರೆ 4 ಉಳಿಯುತ್ತೆ. ಓಕೆ ಸೊ 1 ನಿಮಿಷ. ಸೊ 4 ಉಳಿಯುತ್ತೆ 0. 16 2 ಜಾ 32. ಓಕೆ 40 ಅಲ್ಲಿ 32 ಹೋದ್ರೆ 8 0.0. 16 5 ಜಾ 8. ಸೊ ರಿಮೈಂಡರ್ 0 ಬಂತು. ಆನ್ಸರ್ ಬಂದ್ಬಿಟ್ಟು ಏನು 4.8125. ಓಕೆ ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಏರಿಯಾ ಕೇಳಿದಾಗ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಏರಿಯಾ ಆಫ್ ಸೆಕ್ಟರ್. ಓಕೆ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು,
ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.